ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟ್ರೇಡ್ ವಿತ್ ಸ್ಮಾರ್ಟ್ ಮನಿ ಯೂಟ್ಯೂಬ್ ಚಾನಲ್. ಇವತ್ತಿನ ಸೆಷನಲ್ಲಿ ನಾವು ಕ್ವಿಕ್ಕಾಗಿ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ನಾವು ಸ್ಟಾಕ್ ಅನಾಲಿಸಿಸ್ನ ಸ್ಟಾರ್ಟ್ ಮಾಡಿ ನೆಕ್ಸ್ಟು ಇಂಡೈಸಸ್ ಅನಾಲಿಸಿಸ್ಗೆ ಮೂವ್ ಆಗೋಣ. ಸ್ನೇಹಿತರೆ, ನಿನ್ನೆ ನಾವು ಒಂದು ಸ್ಟಾಕ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಇಂಡೋಕೋ ರೆಮಿಡೀಸ್ ಲಿಮಿಟೆಡ್ ಅಂತ. ಈ ಸ್ಟಾಕಲ್ಲಿ ಅಪ್ಕಮಿಂಗ್ ಡೇಸಲ್ಲಿ ನಾವು ಒಂದು ಮೊಮೆಂಟಮ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಅಂತ ಡಿಸ್ಕಸ್ ಮಾಡಿದ್ವಿ. ಆ್ಯಂಡ್ ಟೆಕ್ನಿಕಲಿ ಸಹ ನಾನು ನಿಮಗೆ ಡಿಟೇಲ್ಡಾಗಿ ಎಕ್ಸ್ಪ್ಲೈನ್ ಮಾಡಿದೆ. ಪ್ರೈಸ್ ಆ್ಯಕ್ಷನ್ ಆಗಿರ್ಬೋದು, ಸ್ಮಾರ್ಟ್ ಮನಿ ಟ್ರ್ಯಾಪ್ ಆಗಿರ್ಬೋದು, ಅಥವಾ ವಾಲ್ಯೂಮ್ ಕನ್ಫರ್ಮೇಷನ್ ಆಗಿರ್ಬೋದು. ಸೊ ಇದೆಲ್ಲ ಕನ್ಫರ್ಮೇಷನಿಂದ ನಾವು ಅಪ್ಕಮಿಂಗ್ ಡೇಸಲ್ಲಿ ಮೊಮೆಂಟಮ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಅಂತ ಹೇಳಿಬಿಟ್ಟು. ಸೊ ಇವತ್ತು ಮಾರ್ಕೆಟಲ್ಲಿ ಮೇಜರ್ ಸೆಲ್ಲಿಂಗ್ ಪ್ರೆಷರ್ ಬಂದಿದೆ. ನಿಫ್ಟಿ ಸ್ಮಾಲ್ ಕ್ಯಾಪ್ ನಿಯರ್ಲಿ 2% ಪ್ಲಸ್ ನೆಗೆಟಿವಲ್ ಕ್ಲೋಸ್ ಆಗಿದೆ. ಆ್ಯಂಡ್ ಲಾರ್ಜ್ ಕ್ಯಾಪು ಸಹ ಇವತ್ತು ಸೆಲ್ಲಿಂಗ್ ಪ್ರೆಷರಲ್ಲೇ ಇದೆ. ಸೊ ಈ ಥರ ಒಂದು ಸಿಚುವೇಷನಲ್ಲಿ ಸಹ ಈ ಸ್ಟಾಕ್ ನಮಗೆ ಪಾಸಿಟಿವ್ ಅಥವಾ ಅಪ್ಪಲ್ಲೇ ಕ್ಲೋಸ್ ಆಗಿದೆ. ಸೊ ನಿನ್ನೆ ಕ್ಲೋಸಿಂಗ್ ಪ್ರೈಸ್ ಬಂದು ಸಮ್ವೇರ್ ಅರೌಂಡ್ 334.90 ಇತ್ತು. ಆ್ಯಂಡ್ ಇವತ್ತಿನ ಡೇ ಹೈಗೆ ಕಂಪೇರ್ ಮಾಡಿದ್ರೆ ನಿಯರ್ಲಿ 345. ಇಲ್ಲಿ 3% ಪ್ಲಸ್ ಅನ್ನೋದು ಇವತ್ತು ಡೇ ಹೈಗೆ ಕಂಪೇರ್ ಮಾಡಿದಾಗ ಪಾಸಿಟಿವಲ್ಲಿ ಮೊಮೆಂಟಮ್ ಕೊಟ್ಟಿತ್ತು. ಆ್ಯಂಡ್ ಅಪ್ಕಮಿಂಗ್ ಡೇಸಲ್ಲಿ ನಾವು ಇನ್ನೂ ಫರ್ದರ್ ಮೊಮೆಂಟಮ್ನ ಈ ಸ್ಟಾಕಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ. ಕಂಟಿನ್ಯೂಸ್ ಆಗಿ ಟ್ರ್ಯಾಕ್ ಮಾಡೋಣ ಯಾವ ಥರ ಬಿಹೇವಿಯರ್ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಮೂವಿಂಗ್ ಟು ದಿ ಟುಡೇಸ್ ಸ್ಟಾಕ್ ಅನಾಲಿಸಿಸು, ಇವತ್ತು ನಾವು ಒಂದು ಸ್ಟಾಕ್ ಬಗ್ಗೆ ಡಿಸ್ಕಸ್ ಮಾಡೋಣ, ಮೆನನ್ ಬೇರಿಂಗ್ಸ್ ಅಂತ ಹೇಳ್ಬಿಟ್ಟು. ಸೊ ಟೆಕ್ನಿಕಲಿ ನಾವು ರೀಸನ್ಸ್ನ ಡಿಸ್ಕಸ್ ಮಾಡೋಣ, ಯಾವ ರೀಸನಿಂದ ನಾವು ಈ ಸ್ಟಾಕಲ್ಲಿ ಅಪ್ಕಮಿಂಗ್ ಡೇಸಲ್ಲಿ ಮೊಮೆಂಟಮ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಅಂತ ಹೇಳ್ಬಿಟ್ಟು. ಸೊ ಈ ಸ್ಟಾಕ್ ಇವತ್ತು ರೆಡ್ ಕ್ಯಾಂಡಲ್ ಕ್ಲೋಸ್ ಆಗಿದೆ. ವಾಲ್ಯೂಮ್ನ ಚೆಕ್ ಮಾಡೋದಾದರೆ ನಮಗೆ ಪ್ರೀವಿಯಸ್ ಡೇ ಬೈಯಿಂಗ್ ವಾಲ್ಯೂಮ್ಗಿಂತ ಇವತ್ತಿನ ಒಂದು ರೆಡ್ ವಾಲ್ಯೂಮ್ ಏನು ಸೆಲ್ಲಿಂಗ್ ವಾಲ್ಯೂಮ್ ನಾವು ನೋಡ್ತಿದ್ದೀವಿ, ಇದು ಕಡಿಮೆ ಇದೆ. ಸೊ ಇದು ನಮಗೆ ಹೆಲ್ದಿ ಸೈನ್ ಅಂತಲೇ ಹೇಳ್ಬೋದು. ಸೆಲ್ಲರ್ಸ್ ಪಾರ್ಟಿಸಿಪೇಷನ್ ಕಮ್ಮಿ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಲೀಡಿಂಗ್ ಇಂಡಿಕೇಟರ್ ನಾವು ಬೊಲಿಂಜರ್ ಬ್ಯಾಂಡ್ನ ಚೆಕ್ ಮಾಡೋದಾದರೆ ನಮಗೆ ಇಲ್ಲಿ ಗ್ರೀನ್ ಕ್ಯಾಂಡಲ್ 17 ಡಿಸೆಂಬರು ಚಾಲೆಂಜ್ ಮಾಡಿದೆ. ಆ್ಯಂಡ್ ನೆನ್ನೆನೂ ಸಹ ಚಾಲೆಂಜ್ ಮಾಡಿದೆ. ಸೊ ಇದು ನಮಗೆ ಇವೆರಡು ಕ್ಯಾಂಡಲು ತುಂಬ ಹೆಲ್ದಿ ಸೈನ್ ಆಗುತ್ತೆ ಅಪ್ಕಮಿಂಗ್ ಡೇಸಲ್ಲಿ ಮೊಮೆಂಟಮ್ನ ಎಕ್ಸ್ಪೆಕ್ಟ್ ಮಾಡೋಕ್ಕೆ. ಸೊ ಅದೇ ರೀತಿ ಚೆಕ್ ಮಾಡೋಣ. ಆ್ಯಂಡ್ ಪ್ರೀವಿಯಸ್ ಸ್ವಿಂಗ್ ಹೈ ಏನಿತ್ತು ಆ ಸ್ವಿಂಗ್ ಹೈನೂ ಸಹ ಬ್ರೇಕ್ಔಟ್ ಕೊಟ್ಟು ಕ್ಲೋಸಿಂಗ್ ಇನ್ಸೈಡ್ ಆಗಿದೆ. ಬಟ್ ಹೈ ನೋಡೋದಾದರೆ ಆ ಹೈ ಮೇಲ್ಗಡೆ ಇದೆ, ಪ್ರೀವಿಯಸ್ ಸ್ವಿಂಗ್ ಹೈನ ಮೇಲ್ಗಡೆ ಇದೆ. ಸೊ ಅದು ಸಹ ನಮಗೆ ಹೆಲ್ದಿ ಸೈನ್ ಅಂತಲೇ ಹೇಳ್ಬೋದು. ಆ್ಯಂಡ್ ಪ್ರೈಸ್ ಆ್ಯಕ್ಷನ್ ನಾವು ನೋಡೋದಾದರೆ ಈ ಸ್ಟಾಕಲ್ಲಿ ಯಾವ ಥರ ಬಿಹೇವಿಯರ್ ಸಿಗ್ತಾಯಿದೆ ಲಾಸ್ಟ್ ಕಪಲ್ ಆಫ್ ಮಂತ್ಸಿಂದ ಅಂತ ನಾವು ಚೆಕ್ ಮಾಡೋದಾದರೆ, ಇಲ್ಲಿ ಕಂಟಿನ್ಯೂಷನ್ ಆಫ್ ದ ಒಂದು ಲೋಯೆಸ್ಟ್ ಪಾಯಿಂಟು, ಲೋಯರ್ ಲೋ, ಲೋಯರ್ ಹೈ. ಆ್ಯಂಡ್ ಆಲ್ಮೋಸ್ಟ್ ನನಗೆ ಈ ಪ್ರೀವಿಯಸ್ ಲೋನ ಬ್ರೇಕ್ ಡೌನ್ ಮಾಡೋದು ಈ ಲೊಕೇಶನಲ್ಲಿ. ಸೊ ಇಲ್ಲಿಗೆ ನಾನು ಲೋಯೆಸ್ಟ್ ಪಾಯಿಂಟ್ನ ಕನ್ಸಿಡರ್ ಮಾಡ್ತಾಯಿದ್ದೀನಿ. ಸೊ ಲೋಯರ್ ಲೋ, ಲೋಯರ್ ಹೈ, ಲೋಯರ್ ಲೋ. ಆ್ಯಂಡ್ ಇಲ್ಲಿ ಬಂದು ಪ್ರೈಸ್ ಏನಾಗಿದೆ ಅಕ್ಯುಮುಲೇಷನ್ ಆಗೋಕ್ಕೆ ಶುರುವಾಗಿದೆ. ಇಲ್ಲಿ ಚೆಕ್ ಮಾಡಿ ನಾವು ಏನು ಈ ರೀಸೆಂಟ್ ಲೋಯೆಸ್ಟ್ ಪಾಯಿಂಟು ಆ್ಯಂಡ್ ರೀಸೆಂಟ್ ಹೈಯೆಸ್ಟ್ ಪಾಯಿಂಟ್ನ ನಾವು ಚೆಕ್ ಮಾಡೋದಾದರೆ ಪ್ರೈಸ್ ಬಂದು ಕಂಪ್ಲೀಟಾಗಿ ಅಕ್ಯುಮುಲೇಟ್ ಆಗ್ತದೆ. ಎಕ್ಸಾಕ್ಟ್ಲಿ ಲೊಕೇಶನ್ ಏನು ನೋಡ್ತಿದ್ದೀರಾ. ಸೊ ಇಲ್ಲಿ ಪ್ರೈಸ್ ಲಿಕ್ವಿಡ್ ಅನ್ನೋದು ಗ್ರ್ಯಾಬ್ ಆಗ್ತದೆ. ಸೊ ಇದು ಸಹ ನಮಗೆ ಹೆಲ್ದಿ ಸೈನ್ ಅಂತಲೇ ಹೇಳ್ಬೋದು. ಯಾವಾಗ ನಮಗೆ ಈ ಹೈ ಬ್ರೇಕ್ಔಟ್ ಕೊಡ್ತಾನೋ ಅಲ್ಲಿಂದ ನಮಗೆ ಬಿಗ್ ಮೂವ್ ಹೋಗೋ ಚಾನ್ಸಸ್ ಸಹ ತುಂಬ ಇದೆ. ಸೊ ಟೆಕ್ನಿಕಲಿ ಈ ಸ್ಟಾಕು ಏನು ನಾವು ಈ ರೀಸೆಂಟ್ ಒಂದು ಸ್ವಿಂಗ್ ಡೌನ್ ಟ್ರೆಂಡನ್ನು ನೋಡ್ತಿದ್ವಿ. ಸೊ ಇದು ಓವರ್ ಆಗಿ ಇನ್ನು ಅಪ್ಕಮಿಂಗ್ ಡೇಸಲ್ಲಿ ನಮಗೆ ಬುಲ್ಲಿಶ್ ಪ್ಯಾಟರ್ನ್ ಸಿಗೋ ಚಾನ್ಸಸ್ ತುಂಬಾ ಇದೆ. ಸೊ ಚೆಕ್ ಮಾಡೋಣ ನೆಕ್ಸ್ಟ್ 10-15 ಡೇಸು ಯಾವ ಥರ ಬಿಹೇವಿಯರ್ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಮೂವಿಂಗ್ ಟು ದಿ ಇಂಡೈಸಸ್ ಅನಾಲಿಸಿಸು, ನಿನ್ನೆ ನಾವು ನಿಫ್ಟಿ ಬಗ್ಗೆ ಆ್ಯಂಡ್ ಅದರ್ ಇಂಡೈಸಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇವತ್ತು ಸಪೋರ್ಟ್ ತಗೊಂಡು ಮಾರ್ಕೆಟ್ ಮೇಲೆ ಬರೋ ಚಾನ್ಸಸ್ ಇದೆ ಅಂತ ಹೇಳ್ಬಿಟ್ಟು. ಬಟ್ ಡ್ಯೂ ಟು ಸೆಲ್ಲಿಂಗ್ ಪ್ರೆಷರ್ ಕಂಟಿನ್ಯೂಷನ್ ಆಗಿರೋದ್ರಿಂದ ಆ್ಯಂಡ್ ಹೆಲ್ದಿ ಈ ಕ್ಯಾಂಡಲ್ಸ್ನ ಚೆಕ್ ಮಾಡಿ ನಮಗೆ ಏನು ನೆನ್ನೆ ಈ ಕ್ಯಾಂಡಲ್ ಇತ್ತು ಈ ಲೋಯೆಸ್ಟ್ ಪಾಯಿಂಟ್ ಬಂದು ನಮಗೆ ಸ್ವಿಂಗ್ ಲೋ ಆಗೋ ಚಾನ್ಸಸ್ ಇದೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ರೀಸನ್ಸ್ ಬಂದು PCR ಕಂಪ್ಲೀಟಾಗಿ ಓವರ್ ಸೋಲ್ಡ್ ಆಗಿತ್ತು ಆ್ಯಂಡ್ ಮೇಜರ್ ಗ್ಯಾಪ್ ಡೌನ್ ಆಗಿತ್ತು. ಆ್ಯಂಡ್ ಲಾಸ್ಟ್ 4 ಡೇಸಿಂದ ನಮಗೆ ಈ ಥರ ಡೌನ್ಫಾಲ್ ಅನ್ನೋ ಸಿಕ್ಕಿತ್ತು. ಸೊ ಬೇಸಿಕಲಿ ಮಾರ್ಕೆಟಲ್ಲಿ ಏನಾಗುತ್ತೆ ಅಂದರೆ 3 to 4 ಡೇಸ್ ಕಂಟಿನ್ಯೂಸ್ ಆಗಿ ಸೆಲ್ಲಿಂಗ್ ಪ್ರೆಷರ್ ಬಂದಾಗ ಒಂದು ಯೂ ಟರ್ನ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಯಾಕೆಂದರೆ ಅದು ಇಂಡೈಸಸ್ ಸ್ಟಾಕಲ್ಲಿ ನಿಮಗೆ ಕಂಟಿನ್ಯೂಸ್ ಆಗಿ 10 ಡೇಸ್ 15 ಡೇಸ್ ಸೆಲ್ಲಿಂಗ್ ಪ್ರೆಷರ್ ಬರ್ಬೋದು. ಬಟ್ ಇಂಡೈಸಸ್ ಆಗಲ್ಲ. ಸೊ ಇಂಡೈಸಸಲ್ಲಿ ಒಂದು 4-5 ಡೇಸ್ ಸೆಲ್ಲಿಂಗ್ ಪ್ರೆಷರ್ ಬಂದಿದೆ, ನೆಕ್ಸ್ಟ್ ಒಂದು 3-4 ಡೇಸ್ ರಿಟ್ರೇಸ್ಮೆಂಟ್ ಅನ್ನೋದು ಬಂದೇ ಬರುತ್ತೆ. ಇವಾಗೂ ಸಹ ಈವನ್ ಇಷ್ಟು ದೊಡ್ಡ ರೆಡ್ ಕ್ಯಾಂಡಲ್ ಇವತ್ತು ಕ್ರಿಯೇಟ್ ಆದ್ರೂ ಸಹ ನಾಳೆ ನಮಗೆ ರಿಟ್ರೇಸ್ಮೆಂಟ್ ಬರೋ ಚಾನ್ಸಸ್ಸೇ ಕಾಣಿಸುತ್ತೆ ಮಾರ್ಕೆಟಲ್ಲಿ. ಸೊ ಚೆಕ್ ಮಾಡೋಣ. ಇಲ್ಲ ನೀವು ಪಾಸ್ಟ್ ಬ್ಯಾಕ್ ಟೆಸ್ಟು ಸಹ ಚೆಕ್ ಮಾಡಿ ನೋಡಿ. 1 2 3 4 5 6 ಡೇಸ್ ನಮ್ಗೆ ಸೆಲ್ಲಿಂಗ್ ಪ್ರೆಷರ್ ಬಂತು ನೋಡಿ, ರಿಟ್ರೇಸ್ಮೆಂಟು ಅಗೇನ್ 2 to 3 ಡೇಸ್ ಅಥವಾ 4 ಡೇಸ್ ಸೆಲ್ಲಿಂಗ್ ಪ್ರೆಷರ್ ಅಗೇನ್ ರಿಟ್ರೇಸ್ಮೆಂಟ್, ಅಗೇನ್ 4-5 ಡೇಸ್ ಸೆಲ್ಲಿಂಗ್ ಪ್ರೆಷರ್ ಬಂತು ಅಗೇನ್ ರಿಟ್ರೇಸ್ಮೆಂಟು. ಸೊ ಇದು ನೇಚರ್ ಆಫ್ ದ ಮಾರ್ಕೆಟಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಬೈಯಿಂಗ್ ಕ್ಯಾಂಡಲ್ ಕಂಟಿನ್ಯೂಸ್ ಆಗಿ 10 ಬರ್ಬೋದು, ಬಟ್ ಸೆಲ್ಲಿಂಗ್ ಕ್ಯಾಂಡಲ್ ಕಂಟಿನ್ಯೂಸ್ ಆಗಿ 10 ಬರಲ್ಲ ಮೋಸ್ಟ್ ಆಫ್ ದ ಕೇಸಸ್ ಇಂಡೈಸಸಲ್ಲಿ. ಓಕೆನಾ. ಸೊ ಯಾಕೆಂದರೆ ನಾವು ಒಂದು ಬುಲ್ರನಲ್ಲಿ ಇರ್ತೀವಿ. ಮಾರ್ಕೆಟ್ ನಮ್ಮ ಇಂಡಿಯನ್ ಮಾರ್ಕೆಟು ಯಾವ ಥರ ಡೆವಲಪ್ ಮಾಡಿದ್ದಾರೆ ಅಂತಂದರೆ, ಅಥವಾ ಮೋಸ್ಟ್ ಆಫ್ ದ ಮಾರ್ಕೆಟ್ಸ್ ಇದೇ ರೀತಿ ವರ್ಕ್ ಆಗುತ್ತೆ ನೋಡಿ. ಈ ಥರ ರ್ಯಾಲಿ ಬಂದು ನಿಮಗೆ ಈ ಥರ 1 year ರ್ಯಾಲಿ ಸಿಕ್ಕಿದ್ರೆ, ನೀವು LIT US ಸ್ಟಡಿ ಮಾಡಿರ್ತೀರ, 1 2 3 4 5 ಸಿಕ್ಕಿದ್ರೆ ನಿಮಗೆ ಬೇರ್ ರನ್ ಬಂದು ABC ಅಷ್ಟೇ ಸಿಗುತ್ತೆ. ಅರ್ಥ ಆಯ್ತಾ. ಸೊ ಈ ಥರ ABC ಸಿಗುತ್ತೆ. ಹಾಗೆ ನಮಗೇನಾಗುತ್ತೆ ಈ ರ್ಯಾಲಿ ಅನ್ನೋದು ಕಂಟಿನ್ಯೂಷನ್ ಆಗ್ತಾ ಇರುತ್ತೆ. ಸೊ ಈಗ ನೀವು 1992 ಅಥವಾ 1993 2000 2005 2008 2020 ಸೊ ಈ ಕಂಟಿನ್ಯೂಸ್ ಆಗಿ ಓವರ್ ಅ ಪೀರಿಯಡ್ ಆಫ್ ಟೈಮ್ ನೋಡಿದಾಗ ನಿಫ್ಟಿ ಬಂದು ನಿಮಗೆ ಈ ರೇಂಜ್ ಈ ಥರನೇ ಸಿಗುತ್ತಲ್ವ, ರೈಸಿಂಗಲ್ಲೇ ಸಿಗುತ್ತಲ್ವ. ನಿಮಗೆ ನಿಫ್ಟಿ ಬಂದು
ಲಾಸ್ಟ್ 2 ಡಿಕೇಡ್ಸ್ ಅಥವಾ ಲಾಸ್ಟ್ 1 ಡಿಕೇಡ್ ನೋಡಿದ್ರೆ ನಿಮಗೆ ಇದರ ಡೌನ್ ಟ್ರೆಂಡ್ ಸಿಗಲ್ಲ, ಈ ಥರ ಅಪ್ ಟ್ರೆಂಡೇ ಸಿಗುತ್ತೆ. ಸೊ ಅದೇ ಥರ ನಮಗೆ ಬುಲ್ ರನ್ ಅನ್ನೋದು ಪರ್ಮನೆಂಟ್ ಆಗಿರುತ್ತೆ, ಬೇರೆ ರನ್ ಅನ್ನೋದು ತುಂಬ ಶಾರ್ಟ್ ಡ್ಯೂರೇಷನ್ ಬರುತ್ತೆ. ಸೊ ಅದರಿಂದ ನಮ್ಗೆ ಆಲ್ರೆಡಿ ಚೆಕ್ ಮಾಡಿ 3+2 ಆಲ್ರೆಡಿ 5 ಕ್ಯಾಂಡಲ್ಸ್ ನಾವು ಸೆಲ್ಲಿಂಗ್ ಪ್ರೆಜರ್ ಆಗಿದೆ. ಆ್ಯಂಡ್ ಮ್ಯಾಕ್ಸಿಮಮ್ ಬಂದರೆ 1 more ಕ್ಯಾಂಡಲ್ ಬರ್ಬೋದು. ಅದಾದಮೇಲೆ ಆದರೂ ನಮ್ಗೆ ರಿಟ್ರೇಸ್ಮೆಂಟ್ ಬರಲೇಬೇಕು. ಬಟ್ ಓವರಾಲ್ ನಮಗೆ ನೆನ್ನೆನೇ ಸಹ ಕಂಪ್ಲೀಟ್ PCR ಓವರ್ ಸೋಲ್ಡ್ ಇದ್ದಿದ್ದರಿಂದ ಸೊ ಇವತ್ತು ಅಗೇನ್ ಅದನ್ನು ಬ್ರೇಕ್ ಮಾಡಿ ಫರ್ದರ್ ಡೌನ್ ಹೋಗಿದ್ದಾನೆ. ಸೊ ಹೈಯರ್ ಪ್ರೊಬ್ಯಾಬಿಲಿಟಿ ವೈಸ್ ನೋಡಿದಾಗ ನಮಗೆ ಯೂ ಟರ್ನೇ ಕಾಣಿಸ್ತದೆ. ಚೆಕ್ ಮಾಡೋಣ. ಆ್ಯಂಡ್ ನಿಫ್ಟಿ ಬ್ಯಾಂಕ್ನ ನೋಡೋದಾದರೆ ನಿಫ್ಟಿ ಬ್ಯಾಂಕು ಸಹ ಯಾವ ಥರ ಬಿಹೇವಿಯರ್ ಸಿಗ್ತಾ ಇದೆ ಅಂತ ಚೆಕ್ ಮಾಡೋಣ. ಸೊ ನಿಫ್ಟಿ ಬ್ಯಾಂಕು ಸಹ ಚೆಕ್ ಮಾಡಿ ಮೇಜರ್ ಫಾಲ್ ಆಗಿದೆ. ಲಾಸ್ಟ್ 4 ಡೇಸಿಂದ ಮೇಜರ್ ರೆಡ್ ಕ್ಯಾಂಡಲ್ಸ್ ಕ್ರಿಯೇಟ್ ಆಗಿದೆ. ಇಲ್ಲಿ ಚೆಕ್ ಮಾಡಿ 1 2 3 4 5 6 ಕ್ಯಾಂಡಲ್ಸ್ ಬಂತು. ಸೆಂಟ್ರಲ್ ಒಂದು ಗ್ರೀನ್ ಕ್ಯಾಂಡಲ್ ಫಾರ್ಮೇಷನ್ ಆಗಿದೆ. ಅದಾದಮೇಲೆ ನಮಗೆ ಕಂಪ್ಲೀಟಾಗಿ ಅಕ್ಯುಮುಲೇಷನ್ ಅನ್ನೋದು ಸಿಕ್ಕಿದೆ. ಮತ್ತು ನಮಗೆ ಒಂದು ಒಳ್ಳೆ ಮೊಮೆಂಟಮ್ ಸಿಕ್ತು. ಏನು ಈ ಪ್ರೀವಿಯಸ್ ಅಕ್ಯುಮುಲೇಷನ್ ಇತ್ತು ಇದನ್ನ ಬ್ರೇಕ್ಔಟ್ ಕೊಟ್ಟಿದ್ದಾನೆ ಎಕ್ಸಾಕ್ಟ್ಲಿ ಈ ಲೊಕೇಶನಲ್ಲಿ. ಆ್ಯಂಡ್ ಅಲ್ಲಿಂದ ನಮಗೆ ಒಂಚೂರು ಮಾರ್ಕೆಟ್ ಅಪ್ ಟ್ರೆಂಡ್ ಹೋಗಿ ಮತ್ತೆ ಅದೇ ಥರ ನಮಗೆ ಡೌನ್ ಟ್ರೆಂಡ್ ಹೋಗ್ತದೆ. ಬಟ್ ನಮಗೆ ರಿಟ್ರೇಸ್ಮೆಂಟ್ ಅಂತೂ ನೆಕ್ಸ್ಟ್ 2 to 3 ಡೇಸಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ. ಅಂದರೆ ಸೊ ನೆಕ್ಸ್ಟ್ ವೀಕು ನಾವು ಓವರಾಲ್ ನಾವು ಒಂದು ರಿಟ್ರೇಸ್ಮೆಂಟ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ. ಮಾರ್ಕೆಟಲ್ಲಿ ಯಾವ ಥರ ಬಿಹೇವಿಯರ್ ಸಿಗುತ್ತೆ ಅಂತ ಚೆಕ್ ಮಾಡೋಣ. ಆ್ಯಂಡ್ ಮೂವಿಂಗ್ ಟು ದಿ ನಿಫ್ಟಿ ಮಿಡ್ ಕ್ಯಾಪು, ಲೆಟ್ಸ್ ನಿಫ್ಟಿ ಮಿಡ್ ಕ್ಯಾಪ್ನ ನಾವು ಚೆಕ್ ಮಾಡೋದಾದರೆ ಸೊ ನೆನ್ನೆ ನೋಡಿದ್ರೆ ನಮಗೆ ಕೌಂಟರ್ ಅಟ್ಯಾಕ್ ಸಿಕ್ಕಿತ್ತು. ಆ್ಯಂಡ್ ನಾವು ಕ್ಯಾಂಡಲ್ ಸ್ಟಿಕ್ನ ಡಿಸ್ಕಸ್ ಮಾಡುವಾಗ ಮೈನರ್ ಇಂಪಾರ್ಟೆನ್ಸ್ನ ಕೊಡ್ತೀವಿ. ಬಟ್ ಓವರಾಲ್ ಹೆಲ್ದಿನೆಸ್ ಇತ್ತು. ನೆನ್ನೆ ಕ್ಲೋಸಿಂಗ್ ಕ್ಯಾಂಡಲಲ್ಲಿ ಕೌಂಟರ್ ಟು ಕೌಂಟರ್ ಅಟ್ಯಾಕ್ ಮಾಡಿದಾಗ ನಾವು ಅಪ್ಟನ್ನೇ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ. ಬಟ್ ಇವತ್ತು ಮತ್ತೆ ಸೆಲ್ಲಿಂಗ್ ಪ್ರೆಜರನ್ನು ಸ್ಟಾರ್ಟ್ ಆಗಿ ಏನು ಪ್ರೀವಿಯಸ್ ಡೇ ಕ್ಯಾಂಡಲ್ ಇತ್ತು ಅದನ್ನು ಕಂಪ್ಲೀಟಾಗಿ ಎಂಗಲ್ಫಿಂಗ್ ಮಾಡಿ ಒಂದು ಬೇರಿಶ್ ಎಂಗಲ್ಫಿಂಗ್ ಫಾರ್ಮೇಷನ್ ಕ್ರಿಯೇಟ್ ಆಗಿದೆ. ಬಟ್ ಮಿಡ್ ಕ್ಯಾಪ್ನ ನೋಡಿದ್ರೆ ಕಂಪ್ಲೀಟ್ಲಿ ಅನ್ಹೆಲ್ದಿ ಝೋನೇ ಇದೆ. ಟ್ರೆಂಡ್ ವೈಸ್ ನಾವು ನೋಡಿದಾಗ ಕಂಪ್ಲೀಟಾಗಿಂದ ಎಂಗಲ್ಫ್ ಮಾಡಿರೋದ್ರಿಂದ ಸೊ ಚೆಕ್ ಮಾಡೋಣ. ಇನ್ನೂ ಫರ್ದರ್ ಡೌನ್ ಹೋಗೋ ಚಾನ್ಸಸ್ ಇದೆ. ನಾವು ಚೆಕ್ ಮಾಡೋಣ ಅಪ್ಕಮಿಂಗ್ ಡೇಸಲ್ಲಿ. ಆ್ಯಂಡ್ ನಿಫ್ಟಿ ಸ್ಮಾಲ್ ಕ್ಯಾಪ್ನ ಚೆಕ್ ಮಾಡಿ. ನಿಫ್ಟಿ ಸ್ಮಾಲ್ ಕ್ಯಾಪ್ನ ನೋಡೋದಾದರೆ ಇವತ್ತು ನಿಫ್ಟಿ ಸ್ಮಾಲ್ ಕ್ಯಾಪ್ ಸಹ ವರ್ಸ್ಟ್ ಪರ್ಫಾರ್ಮರು, ಮೋರ್ ದೆನ್ 2% ಫಾಲ್ ಆಗಿತ್ತು. ಆ್ಯಂಡ್ ನೆನ್ನೆ ಕ್ಯಾಂಡಲ್ ಏನಿದೆಯೋ ಅದನ್ನ ಕಂಪ್ಲೀಟಾಗಿ ಎಂಗಲ್ಫ್ ಮಾಡಿ ಕ್ಲೋಸ್ ಆಗಿದೆ. ಆ್ಯಂಡ್ ಇಲ್ಲಿ ಚೆಕ್ ಮಾಡಿ ಪ್ರೀವಿಯಸ್ಲಿ ನಿಫ್ಟಿ ಸ್ಮಾಲ್ ಕ್ಯಾಪ್ ಯಾವ ಥರ ಬಿದ್ದಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಕಂಟಿನ್ಯೂಸ್ ಆಗಿ 5 ಡೇಸ್ ಸೆಲ್ಲಿಂಗ್ ಪ್ರೆಜರ್ ಬಂದಿತ್ತು. ಇಲ್ಲಿ ಸಹ 4-5 ಡೇಸ್ ಕಂಟಿನ್ಯೂಸ್ ಆಗಿ ಸೆಲ್ಲಿಂಗ್ ಪ್ರೆಜರ್ ಬಂದಿತ್ತು. ಆದಮೇಲೆ ರಿಟ್ರೇಸ್ಮೆಂಟು. ಬಟ್ ನಮಗೆ ನಿಫ್ಟಿ ಸ್ಮಾಲ್ ಕ್ಯಾಪ್ ಬಂದು ಮೇಜರ್ ರ್ಯಾಲಿ ಕೊಟ್ಟಿದ್ದರಿಂದ ಸೊ ಈ ಕರೆಕ್ಷನ್ನ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ಬಟ್ ಇಷ್ಟು ಆಲ್ಮೋಸ್ಟ್ ನಮಗೆ ಏನು ಈ ರೆಡ್ ಹ್ಯಾಮರ್ ಇದೆಯೋ ಇಲ್ಲಿಗೆ ಸಹ ನಾವು ಕರೆಕ್ಷನ್ ಮುಗಿದಿದೆ. ಅಪ್ಕಮಿಂಗ್ ಡೇಸಲ್ಲಿ ಬುಲ್ ರನ್ ಸ್ಟಾರ್ಟ್ ಆಗುತ್ತೆ ಅಂತ ಡಿಸ್ಕಸ್ ಮಾಡಿದ್ವಿ. ಬಟ್ ಇನ್ನೂ ಸೆಲ್ಲಿಂಗ್ ಪ್ರೆಜರ್ ಅನ್ನೋದು ಕಂಟಿನ್ಯೂಷನ್ ಆಗ್ತಾನೆ ಇದೆ. ಬಟ್ ಓವರಾಲ್ ನಮಗೆ ನೆಕ್ಸ್ಟ್ ವೀಕಲ್ಲಿ ನಾವು ಒಂದು ರಿಟ್ರೇಸ್ಮೆಂಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಎಲ್ಲ ಇಂಡೆಸಸ್ಸಲ್ಲಿ. ಯಾಕಂದರೆ ಲಾರ್ಜ್ ಕ್ಯಾಪ್ ಏನಾದರೂ ರಿಟ್ರೇಸ್ಮೆಂಟ್ ಕಡೆ ಹೋಗಿದೆ ಅಂತಂದರೆ ಆಬ್ವಿಯಸ್ಲಿ ಸ್ಮಾಲ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪ್ ಬಂದು ಅದಕ್ಕೆ ಸಪೋರ್ಟಿವ್ ಆಗಿ ಆ್ಯಕ್ಟ್ ಆಗುತ್ತೆ. ಸೊ ಚೆಕ್ ಮಾಡೋಣ. ನೆಕ್ಸ್ಟ್ ವೀಕ್ ಬಂದು ನಾವು ರಿಟ್ರೇಸ್ಮೆಂಟ್ ವೀಕ್ ಅಂತಲೇ ಕನ್ಸಿಡರ್ ಮಾಡೋಣ. ಸೊ ಇದಿಷ್ಟು ಇವತ್ತಿನ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ರಿಪೋರ್ಟ್. ಇದೇ ರೀತಿ ಮತ್ತೆ ನಾವು ಟೆಕ್ನಿಕಲ್ ಇನ್ಫಾರ್ಮೇಟಿವಿಟಿ ಜೊತೆಗೆ ನೆಕ್ಸ್ಟ್ ಮಂಡೇ ಭೇಟಿಯಾಗೋಣ. ಥ್ಯಾಂಕ್ ಯು ಸೊ ಮಚ್. ಒಳ್ಳೆಯದಾಗಲಿ.